ಸಿ ಜೋಸೆಫ್ ವಿಜಯ್ ಆದ ನಾನು ದ್ರಾವಿಡ ನೆಲದ ಅಧಿಪತಿಯಾಗಿ ದಳಪತಿ ಅಧಿಕಾರ ಸ್ವೀಕರಿಸಿದ್ದಾರೆ. ತಮಿಳುನಾಡಿನ ಸಿಎಂ ಆಗಿ ಮಾಸ್ಟರ್ ಪದಗ್ರಹಣ ಮಾಡಿದ್ದಾರೆ. ವಿಜಯ್ ಜೊತೆ 9 ಸಚಿವರು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಇವತ್ತಿನಿಂದ ತಮಿಳುನಾಡಿನಲ್ಲಿ ಜನನಾಯಕನ್ ಯುಗ ಶುರುವಾಗಿದೆ. ಸೋಟು ಬೂಟು ಡಿಫರೆಂಟ್ ಲುಕ್. ವಿಜಯ್ ಪ್ರಮಾಣ ವಚನ ಸ್ವೀಕರಿಸಿದ ಸ್ಟೈಲ್ ಡಿಫರೆಂಟ್ ಆಗಿತ್ತು. ಸಿಎಂ ಆಗ್ತಿದ್ದಂತೆ ದಳಪತಿ ಕೊಟ್ಟಿದ್ದಂತಹ 3 ಭರವಸೆಗಳು ಜಾರಿಗೆ ಬಂತು. ಮೊದಲ ಭಾಷಣದಲ್ಲೇ ಡಿಎಂಕೆ ವಿರುದ್ಧ ಪುಲಿಯ ಘರ್ಜನೆ ಕೇಳಿಬಂತು. ಇದಕ್ಕೆ ಶುಭ ಕೋರುತ್ತಲೇ ಸ್ಟಾಲಿನ್ ಪಂಚ್ ಕೊಟ್ರು. ಕರ್ನಾಟಕದಲ್ಲಿ ಇವತ್ತು ಪ್ರಧಾನಿ ಮೋದಿ ಅಬ್ಬರ ಜೋರಾಗಿತ್ತು. ಪಂಚರಾಜ್ಯಗಳಲ್ಲಿ 3 ಗೆದ್ದ ಸಂಭ್ರಮದಲ್ಲಿ ನಮೋ ಭಾಗಿಯಾಗಿದ್ರು. ಡಿಎಂಕೆಗೆ ಕೈಕೊಟ್ಟ ಕಾಂಗ್ರೆಸ್ ಒಂದು ನಂಬಿಕೆ ದ್ರೋಹಿ ಅಂತ ಮೋದಿ ಮಾತಿನ ಚಾಟಿ ಬೀಸಿದ್ರು. ಗದ್ದುಗೆ ಗುದ್ದಾಟವನ್ನ ಟೀಕಿಸಿದ ಮೋದಿಗೆ ಸಾಹುಕಾರ್ ತಿರುಗೇಟನ್ನ ಕೊಟ್ರು. ಬಿಡದಿ ಟೌನ್ಶಿಪ್ ವಿರುದ್ಧ ಅನ್ನದಾತರ ಆಕ್ರೋಶ ಮತ್ತೆ ಹೆಚ್ಚಾಗಿದೆ. ವಿರೋಧದ ಮಧ್ಯೆಯೂ ಭೂಸ್ವಾಧೀನಕ್ಕೆ ಸಚಿವ ಸಂಪುಟ ಅನುಮೋದನೆಯನ್ನ ನೀಡಿರುವುದು ರೈತರನ್ನ ಬಡಿದೆಬ್ಬಿಸಿದೆ. ಇಂದಿನಿಂದ ಅನಿರ್ದಿಷ್ಟಾವಧಿ ಧರಣಿ ಮಾಡೋಕೆ ಅನ್ನದಾತರು ಸಜ್ಜಾಗಿದ್ದಾರೆ. ದನ ಕರುಗಳನ್ನ ತಂದು ಪ್ರತಿಭಟನೆ ಮಾಡಿದ್ದಾರೆ. ಬಡವರ ಬಂಧು ಹಿರಿಯೂರು ಶಾಸಕ ಕಾಂಗ್ರೆಸ್ನ ಸಚಿವ ಡಿ ಸುಧಾಕರ್ ಇಹಲೋಕವನ್ನ ತ್ಯಜಿಸಿದ್ದಾರೆ. ಅನಾರೋಗ್ಯಕ್ಕೆ ತುತ್ತಾಗಿದ್ದ ಕಾಂಗ್ರೆಸ್ ನಾಯಕ ಬಾರದ ಲೋಕಕ್ಕೆ ಪಯಣಿಸಿದ್ದಾರೆ. ಪಕ್ಷದ ನಾಯಕನ ಅಗಲಿಕೆಗೆ ಸಿಎಂ ಸಂತಾಪವನ್ನ ಸೂಚಿಸಿದ್ದಾರೆ. ಗೆಳೆಯನನ್ನ ಕಳ್ಕೊಂಡು ಡಿಕೆ ಶಿವಕುಮಾರ್ ಕಣ್ಣೀರಿಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.